ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀವಿ? ಆರಾಮದಿರೇನ್ರಿ ಫ್ರೆಂಡ್ಸ್? ನಾವು ಕೂಡ ಆರಾಮಿದ್ದೀವಿ ರೀ. ಈ ಬಾರಿ ಫ್ರೆಂಡ್ಸ ಇವತ್ತಿನ ವಿಡಿಯೋದಾಗ ಏನಂತ ತಿಳಿಸ್ಕೊಡ್ತೀನಿ ರೀ ನಿಮ್ಗೆ. ಈ ಮಾರ್ಕೆಟ್ಗೆ ಹೋಗಿದ್ದೆ ರೀ ಇವತ್ತು. ಚಡ್ಚನ್ ಬುಧವಾರ ಸಂತಿ. ಅರ್ಧ kg ಸೌತಿಕಾಯಿ ತಂದಿದ್ದೆ ರೀ. ತೊಳ್ಕೊಂಡೆಲ್ಲ ಮಕ್ಕಳು ತಿಂದರು. ಅರ್ಧ kg ಬದ್ನಿಕಾಯಿ ತಂದೀನಿ ನೋಡ್ರಿ. 1 ಪಾವು kg ಅಡ್ಗಾಯಿ ತಂದೀನಿ. 1 ಪಾವು kg ಏನದ ಹೋಳು ಮಾಡ್ಲಿಕ್ಕೆ ತಂದಿದ್ದೀನಿ ರೀ. ಇಲ್ಲಿ ನೋಡ್ರಿ, ಇವು ಸಬ್ಸಿ ಪಲ್ಯ ಎಷ್ಟು ಚಂದ ಅದಾವ ಸೂಡುಗಳು. ಪಲ್ಯ ಅಂತೂ ಫುಲ್ ಎಳಿ ಚಂದ ಅದ ರೀ. ಇನ್ನು ನೋಡ್ರಿ ಫ್ರೆಂಡ್ಸ, ಸದ್ದೆಲ್ಲ ಸೋಸ್ಕೊಂಡು ಇಟ್ಕೊತೀನಿ ರೀ. ತೊಳ್ಕೊಂಡಿದ್ದೀನಿ ರೀ. ಆಮೇಲೆ ಮೆಂತಿ ಪಲ್ಯ ಭೀ ತಂದೀನಿ ರೀ. ಆರೋಗ್ಯಕ್ಕೆ ಒಳ್ಳೆಯದು, ರಕ್ತ ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗ್ತದೆ. ಹೀಗಾಗಿ ಮೆಂತಿ ಪಲ್ಯನೂ ತಂದಿದ್ದೀವಿ ನೋಡ್ರಿ ಫ್ರೆಂಡ್ಸ. ಮೆಂತಿ ಪಲ್ಯನೂ ಈ ಸದ್ದು ಸೋಸಿಡ್ತೀನಿ ರೀ. ನನ್ನ ಕಣ್ಣಿನ ಆರೋಗ್ಯಕ್ಕಂತೂ ಗಜ್ರಿಕಾಯಿ ಭಾಳ ಬೆಸ್ಟ್ ರೀ. ಹೀಗಾಗಿ ಗಜ್ರಿಕಾಯಿನೂ ತಂದಿದ್ದೀನಿ ರೀ ಫ್ರೆಂಡ್ಸ. ಅವು ಕೂಡ ಈಗ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಬೆಳಗ್ಗೆ ಅಂತೂ ಬದ್ನಿಕಾಯಿ ಮಾಡ್ಲಿಕ್ಕೆ ಆಗ್ತದೆ ರೀ. ಇದು ಸಬ್ಸಿ ಪಲ್ಯನೂ ಬೇಳೆ ಹಾಕಿ ಮಾಡ್ಲಿಕ್ಕೆ ಆಗ್ತದೆ ರೀ. ಆಮೇಲೆ ಮೆಂತಿ ಪಲ್ಯ ರೊಟ್ಟಿ ಕೂಡ ತಿನ್ಲಿಕ್ಕೆ ಆಗ್ತದಂತ ಇವತ್ತು ಬುಧವಾರ ಸಂತಿಗೆ ಹೋಗಿದ್ದೆ ನೋಡ್ರಿ ಫ್ರೆಂಡ್ಸ. ಇಷ್ಟು ತಂದಿದ್ದೀನಿ ರೀ. ಜವಾರಿ ಬೆಳ್ಳುಳ್ಳಿ ತಂದೀನಿ ರೀ. ಅಲ್ಲಿ ಬ್ಯಾಗ್ನಾಗ ಅದಾವ, ಅವು ಭೀ ತೆಗಿತೀನಿ ರೀ. ತೆಗೆದು ವಿಡಿಯೋ ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ಇಷ್ಟು ಐಟಮ್ಸ್ ಅದಾವ ರೀ. ಬೆಳ್ಳುಳ್ಳಿ ಶುಂಠಿ ಬ್ಯಾಗ್ನಾಗ ಅದ ರೀ. ಶುಂಠಿ ಬ್ಯಾಗ್ ಒಳಗಿತ್ತು. ಶುಂಠಿ ಮತ್ತು ಜವಾರಿ ಬೆಳ್ಳುಳ್ಳಿ ನೋಡ್ರಿ 100 ರೂಪಾಯಿ ಪಾವು ಕಿಲೋ ಆಗ್ಯಾವ. ಅಂದ್ರೆ 400 ರೂಪಾಯಿ kg ರೀ. ಜವಾರಿ ಬೆಳ್ಳುಳ್ಳಿ, ಶುಂಠಿ, ಮೆಂತಿ ಪಲ್ಯ, ಸೌತೆಕಾಯಿ, ಗಜ್ರಿಕಾಯಿ, ಸಬ್ಸಿ ಪಲ್ಯ, ಬದನೆಕಾಯಿ ಇಷ್ಟು ಮಾರ್ಕೆಟ್ ತಂದು ಕೈ ಪಲ್ಯ ತಂದಿದ್ದೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಇವು ಗಜ್ರಿಕಾಯಿ ತುಂಬ ಅದಾವ್ರಿ. ಇವೇ ಒಯ್ದು ಈ ಥರ ನೆಲದಾಗ ಊರಿದ್ರೆ ಇಲ್ಲಿ ಮ್ಯಾಗ ಚಿಗುತ್ತೆ. ಅದು ಗುಂಡಕ್ಕೆ ಬೀಜ ಆಗಿ ಹೂವಾಗಿ ಬೀಜ ಆಗ್ತದ್ರಿ. ಅವೇ ಬೀಜ ಚೆಲ್ಲಕ್ಕೆ ಉಪಯೋಗ ಆಗ್ತವೆ. ಇವು ತಿಂದು ಉಳ್ದಿದ್ದು ತುಂಬಗಳು ಉಪಯೋಗ ಮಾಡ್ಕೋಬೋದು ನೋಡ್ರಿ. ಈ ಥರ ನಾವು ಊರಾಕರ ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ, ಸೊಪ್ಪುಗಳೆಲ್ಲ ಸೋಸ್ಕೊಂಡಿನಿ ರೀ. ಈ ಸೊಪ್ಪುಂದೆಲ್ಲ ನಮ್ಗೆ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ. ಹಿಂದಿನ ಸೊಪ್ಪು ಹಾಳು ಮಾಡಬಾರ್ದು ರೀ. ಇದು ಒಯ್ದು ಅಲ್ಲಿ ಕುರಿಗೆ ಅಥವಾ ಕೋಳಿಗೆ ಹಾಕ್ಬಿಟ್ಟಿವಂದ್ರೆ ಅವು ಭೀ ತಿಂತಾವ್ರಿ. ಖುಷಿಯಾಗಿ ಅವು ಭೀ ತಿಂತಾವ. ಅಪ್ಪಿ ಇವು ಒಯ್ ಅಲ್ಲಿ ಹಾಕ್ಬಾ, ಕೋಳಿಗೆ ಕುರಿಗೆ ಹಾಕ್ಬಾ. ಸಬ್ಸಿ ಪಲ್ಯ ಮಾಡ್ಬೇಕಂತ ತಿಳ್ಕೊಂಡು ಸಬ್ಸಿ ಪಲ್ಯ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದಕ್ಕಂದು ಬ್ಯಾಳೆ ಕುದಿಸ್ಕೊತೀನಿ ರೀ. ಇದಿಷ್ಟು ಬ್ಯಾಳ್ಯಾಗ ಸಬ್ಸಿ ಪಲ್ಯ ಮಿಕ್ಸ್ ಮಾಡಿದ್ರೆ ಮಸ್ತ್ ಆಗ್ತದೆ ರೀ. ಹೀಗಾಗಿ ಇಷ್ಟು ತೊಗರಿ ಬೇಳೆ ತೊಗೊಂಡೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ, ಇಲ್ಲಿ ಬ್ಯಾಳೆ ಇಷ್ಟಿನ ಗ್ಯಾಸ್ ಮ್ಯಾಗ ಕುದ್ಲಿಕ್ಕೆ ಇಟ್ಟಿನಿ ನೋಡ್ರಿ. ಈ ಸದ್ದ ಬ್ಯಾಳೆ ಕುದೀತದ. ಅಟ್ಟೋತನ ನಾನು ಬದ್ನಿಕಾಯಿ ಅಡುಗೆ ಮಾಡ್ಕೊತೀನಿ ರೀ. ಅದ್ರ ಸಲುವಾಗಿ ನೋಡ್ರಿ, ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಬದ್ನಿಕಾಯಿ ಎಲ್ಲ ಅಡುಗೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ ರೀ. ಚಹಾ ಮಾಡೋರು ಶುಂಠಿ ಹಾಕ್ಕೊಳ್ಳಿ ಅಂತ ನಾವು ಸ್ವಲ್ಪ ಬದ್ನಿಕಾಯಿಗೆ ಶುಂಠಿ ಹಾಕ್ತೀನಿ ರೀ. ಸೋನು ಅಚ್ಚಿಟ್ಟು ತೊಗೊಂಬಲ್ಲ ಬೈ, ಒಂದು ನಾಲ್ಕಲ್ಲಿ ಇಲ್ಲಿ ಬದ್ನಿಕಾಯಿ ಅಡುಗೆ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಬದನೆಕಾಯಿ ಮತ್ತು ಬೆಳ್ಳುಳ್ಳಿ, ಖಾರಪ್ಪ ಮತ್ತು ಶುಂಠಿ, ಟೊಮೆಟೊ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಕಡಾಯಿಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇವಾಗ
ಈಗ ಎಣ್ಣೆ ಹಾಕೊಂಡ್ರಿ ಅದಕ್ಕೆ. ನಿನ್ನೆ ಬುಧವಾರ ಸಂತೆ ಅಂತಂದಿದ್ದು ಬದ್ನೆಕಾಯಿ ರಾತ್ರಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ರೀ. ಈಗ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ರೆಡಿ ಮಾಡಿಕೊಂಡು ಈಗ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ರೀ. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ. ಇದು ಸೊಪ್ಸಿ ಪಲ್ಲಿಗೆ ಮತ್ತು ಬದ್ನೆಕಾಯಿಗೆ 2 ಬೆಳ್ಳುಳ್ಳಿ ಕಟ್ಕೊಂಡಿದ್ದೀನಿ ರೀ. ಹೀಗಾಗಿ ಜಾಸ್ತಿನೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನೋಡ್ರಿ. ಈಗ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ. ಅದು ಎಣ್ಣೆ ಒಳಗೆ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ನೋಡ್ರಿ ಶುಂಠಿ ಹಾಕೊಳತ್ತೀನಿ. ಟೇಸ್ಟ್ ಬರ್ತದೆ ರೀ ಶುಂಠಿ ಹಾಕೊಂಡ್ರೆ. ಶುಂಠಿ ಆದ ನಂತರ ಬದ್ನೆಕಾಯಿ ಹಾಕೋತೀನಿ ರೀ. ಎಣ್ಣೆ ಒಳಗೆ ಒಂದು ಸ್ವಲ್ಪ ಹುರ್ಕೊಳ್ಳೋನು. ತೊಳೆದಿಟ್ಕೊಂಡಿದ್ದು ಬದ್ನೆಕಾಯಿ ಅಂದ್ರೆ ಒಮ್ಮೆ ಖಾರಕ್ಕೆ ಹಾಕಿದ್ರೆ ಕಾಂಟ ಬರ್ತದೆ ರೀ. ಹೀಗಾಗಿ ಇವು ಬದ್ನೆಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ಹಾಗಾಗಿ ಸ್ವಲ್ಪ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದು ಖಾರ ಹಾಕೊಳ್ಳೋಣ್ರಿ. ಅಂದರೆ ಇದು ಬೆಳ್ಳುಳ್ಳಿ ಇಷ್ಟು ತೆಗೆದು ಬಿಟ್ರಾಯ್ತು. ಸಣ್ಣ ಫ್ಲೇಮ್ನ ಇಟ್ಕೊಂಡು ಬದ್ನೆಕಾಯಿ ಎಲ್ಲ ಈ ಥರ ಎಣ್ಣೆ ಒಳಗೆ ಸ್ವಲ್ಪ ಉಳ್ಳಾಡ್ಸ್ಕೊಳ್ಳೋಣ್ರಿ. ಉಳ್ಳಾಡ್ಸ್ಕೊಂಡ ನಂತರ ಖಾರ ಮತ್ತು ಟೊಮೆಟೊ ಹಾಕೊಳ್ಳೋಣ್ರಿ. ಇದಕ್ಕೆ ಸ್ವಲ್ಪ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಟೊಮೆಟೊ ಮತ್ತು ಖಾರಪ್ಪ 2 ಕೂಡಿ ಒಮ್ಮೆ ಯಾಕೆ ಹಾಕಿದೆ ಅಂದ್ರೆ ಎಣ್ಣೆ ಅದಾರಿ, ಇದೆ ನೀರಲ್ಲ. ಎಣ್ಣೆ ಒಳಗೆ 2 ಸೇರಿ ಫ್ರೈ ಮಾಡ್ಕೋಬೋದು ಅಂತ ತಿಳ್ಕೊಂಡು 2 ಸೇರಿ ಒಮ್ಮೆ ಹಾಕ್ತೀನಿ. ಇದು ನೋಡ್ರಿ ಖಾರಪ್ಪ ಮತ್ತು ಬೆಳ್ಳುಳ್ಳಿ ಮತ್ತು ಬದ್ನೆಕಾಯಿ ಪೇಸ್ಟಿಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ ನಂತರ ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಇದಕ್ಕೆ ಬದ್ನೆಕಾಯಿ ಸ್ವಲ್ಪ ಉಮ್ಗೋಯಂಗ ಚಾಕ್ಲೇಟ್ ಬಂದವು ನೋಡ್ರಿ. ಇಲ್ಲಿ ಎಣ್ಣೆ ಒಳಗೆ ಉಮ್ಗೈದಾವೆ ನೋಡ್ರಿ. ಇವಾಗ ಬೇಕಿದ್ರೆ ಒಂದು ಸ್ವಲ್ಪ ದೊಡ್ಡ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಇದಕ್ಕೆ ಇಲ್ಲಿ ನೋಡ್ರಿ ಜೋರಾಗಿ ಎಲ್ಲ ಕುದೀತು. ಬದ್ನೆಕಾಯಿ ಅಂತೂ ಎಣ್ಣೆ ಒಳಗೆ ಮಸ್ತಾಗಿದ್ದಾಗ್ಯಾವ, ಫ್ರೈ ಆಗಿದ್ದಾವೆ. ಈ ಖಾರಪ್ಪ ಎಣ್ಣೆ ಬೆಳ್ಳುಳ್ಳಿ ಪೇಸ್ಟಿಗೆ ನೀರು ಹಾಕೊಂಡು ಬಿಡೋಣ್ರಿ. ನಮಗೆ ಎಷ್ಟು ರಸ ಬೇಕು ಅಷ್ಟು ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ರೀ. ರಸ ಉಣ್ತಾರೆ ನಮ್ಮ ಮನ್ಯಾಗ. ನೋಡ್ರಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಉಪ್ಪಿನ ಡಬ್ಬಿ ಇದಕ್ಕೆ ನಾನು ಈಗ ಶೇಂಗಾದ ಕೊಟ್ಟು ಹಾಕ್ಲಾಗತ್ತೀನಿ ನೋಡ್ರಿ. ಸಂಜೆ ಮಾಡಿ ಕಟ್ಟಿರ್ಲಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಅಷ್ಟು. ಇನ್ನು ಇದಕ್ಕೆ ಕುದ್ಲಿಕ್ಕೆ ಬಿಡೋಣ್ರಿ. ಕುದ್ದು ಬಳಕ ಮಸ್ತಾಗಿ ಬದ್ನೆಕಾಯಿ ಅಡಗಾಯಿ ರೆಡಿ ಆಗ್ತದ್ರಿ. ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕುಟ್ಟ ಜಾಸ್ತಿ ಹಾಕ್ಕೊಳ್ಳೋದ್ರಿ. ತಿಳಿನೇ ಬೇಕಂದ್ರೆ ಸ್ವಲ್ಪ ಕುಟ್ಟ ಕಡಿಮೆ ಹಾಕ್ಕೊಳ್ಳೋದು. ನಮ್ಮಲ್ಲಿ ಒಂದು ಸ್ವಲ್ಪ ಗಟ್ಟಿನೇ ಬೇಕಂತ ಕುಟ್ಟನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕಿನ್ನ ಮ್ಯಾಲೆ ಮುಚ್ಚಿಬಿಟ್ಟು ಕುದ್ಲಿಕ್ಕೆ ಬಿಡಣ್ರಿ. ಈಗ ರೀ ಫ್ರೆಂಡ್ಸ ಬದ್ನೆಕಾಯಿ ಅಡಗಾಯಿ ಅಲ್ಲಿ ಯಾಕೆ ಕುದಿಯಲಕ್ಕ ತಿಳ್ಕೊಂಡು ಈಚೆ ಕಡೆ ಗ್ಯಾಸ್ ಮ್ಯಾಗ ನಾನು ಮತ್ತೊಂದು ಕಡೆ ಇಟ್ಕೊಂಡಿದ್ದೀನಿ ರೀ. ಈಗ ಸೊಪ್ಸಿ ಪಲ್ಯ ಎಲ್ಲ ತೊಳ್ಕೊಂಡಿದ್ದೀನಿ ರೀ ನೀರಲ್ಲಿ. ಇಲ್ಲಿ ಬ್ಯಾಳಿನೂ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿ ತೊಗೊಂಡಿದ್ದೀನಿ ರೀ. ಹೀಗಾಗಿ ಅದಕ್ಕೂ ಪಾಣೆ ಹೊಡಿನ ಬರ್ರಿ. ಇದಕ್ಕೆ ಎಷ್ಟು ಎಣ್ಣೆ ಹಾಕೋತೀನಿ ರೀ.
ಅಷ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ್ರಿ. ಈಗ ಎಣ್ಣೆ ಕಾಯ್ದದ, ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಇದಕ್ಕೆ ಈಗ ಪಲ್ಯ ಹಾಕೊಳ್ಳೋಣ ಬರ್ರಿ. ತೊಳ್ಕೊಂಡಿದ್ದೀನಿ ರೀ ನೀರಲ್ಲಿ. ಅಂದ್ರೆ ಏನಾರು ದೂಸ ಹೊಲಸ ಇದ್ರೂ ಕೂಡ ತಳ ನಿಂದ್ರತು, ಹಳ್ಳ ಪಳ್ಳ ಇದ್ರೆ. ಯಾಕಂದ್ರೆ ನೆಲದಲ್ಲಿ ಇಟ್ಕೊಂಡು ಬಂದು ತೊಳೆದಿರ್ತಾರಲ್ರಿ, ಕಚ್ಚ ತೊಳೆದಿರ್ತಾರೆ, ಅವ್ರು ಸರಿಯಾಗಿ ತೊಳೆದಿರಲ್ಲ. ಹೀಗಾಗಿ ಹಳ್ಳ ಕಲ್ಲ ಇರೋ ಚಾನ್ಸಸ್ ಇರ್ತಾವ್ರಿ. ಹೀಗಾಗಿ ನಾನು ನೀರಲ್ಲಿ ತೊಳ್ಕೊಂಡು ಮೇಲಿನ ಫಲ್ಲಿ ತೇಲಿಸಿ ಹಾಕ್ತೀನಿ ರೀ. ಈಗ ಇದಕ್ಕೆ ಈಗ ತಿರುಗಾಡ್ಕೊಳ್ಳೋದ್ರಿ. ಹಾಂ ಮಾಡಿ ಅವಂದು ಒಗ್ರಾಣಿ ತೊಗೊಂಡು ಬಾ. ಇದಕ್ಕೆ ಹಸಿ ಚಟ್ನಿ ಹಾಕ್ತೀನಿ ನೋಡ್ರಿ. ಅಂದ್ರೆ ಬೆಳ್ಳುಳ್ಳಿ ಎಲ್ಲ ಕರ್ಕಾದಂಗೆ ಅಲಕತ್ತಿತ್ತು, ಅದಕ್ಕೆ ಹಸಿ ಚಟ್ನಿ ಹಿಂದಿ ಕಡೆ ಹಾಕ್ಕೋಬೇಕಪ್ಪ ತಿಳ್ಕೊಂಡು. ಈಗ ನಾ ಏನು ನೀರು ಹಾಕಿಲ್ರಿ, ಪಲ್ಯ ಸಂಗಡ ಸ್ವಲ್ಪ ಬಂದಿದ್ದು ಇರ್ಬೋದು ಮೋಸ್ಟ್ಲಿ. ನೋಡ್ರಿ ಇದು ಹಸಿ ಚಟ್ನಿ, ಇದ್ರೊಳಗೆ ಪಲ್ಯ ಸಂಗಟ ಫ್ರೈ ಮಾಡ್ತೀನಿ ರೀ. ಇದ್ರಾಗ ಇದು ಪಲ್ಯ ಒಂದು ಸ್ವಲ್ಪ ಉಮ್ಗೊಂಡು ಬಳಕ ಅದಕ್ಕೆ ಬ್ಯಾಳೆ ಹಾಕೋತೀನಿ ರೀ. ಪಲ್ಯ ಉಮ್ಗೊಂಡು ಬಳಕ ಇದಕ್ಕೆ ಬ್ಯಾಳೆ ಹಾಕ್ತೀನಿ ರೀ. ಇದು ನೋಡ್ರಿ ಉಳ್ಳಕ್ಕೆ ತಯಾರಾಗ್ಯಾರ. ಇದು ಬದ್ನಿಕಾಯಿ ಅಡುಗೆ ರೆಡಿ ಆಗಿದೆ. ಈಗ ಚಲ್ಲಿರಿ ನೋಡಿ, ಗಚ್ಚ ಹಿಡ್ಕೊಂಡು ಹೋಗ್ಬೇಕು. ಒಂದು ಬದ್ನಿಕಾಯಿ ಅಡುಗೆ ರಸ ನೀಡ್ತೀನಿ ನಿಮಗೆ. ಗಂಗಳ ಶಿಸ್ತಿಡಿ ಅಕ್ಕಾಗಾರದ ಕೊಡೋದ್ರಾಗ ಮತ್ತೆ ಬೇಕಂದ್ರೆ ಅಲ್ಲಿ ತಂದು ನೀಡ್ತೀನ. ನೀವು ಒಯ್ದ್ರಾಗೆ ಮೈಮ್ಯಾಗ ಚಲ್ಕೊಂಡ್ರೆ ಭಾಳ ಡೇಂಜರ್. ಅಷ್ಟೇ ಉಣ್ರಿ. ನಾ ಬೇಕಾ ಮತ್ತೆ ತಂದು ನೀಡ್ತಲ್ಲ ನಿಮ್ಗಲ್ಲಿ. ಕೆಳಗೆ ಇಟ್ಕೋಬೇಕು ಪಟ್ಟನೆ. ಹೋರಿ ಚಲ್ಲಾರ್ದಂಗೆ ಹಾಳು ಮಾಡ್ಲಾರ್ದಂಗೆ ಉಣ್ರಿ. ನಿಮ್ಮ ಕಾಲಾಗೆ ಮಾಡ್ಯದ, ಮತ್ತೆ ಬೇಕಂದ್ರೆ ನೀಡಿ ಕೊಡ್ತದೆ ನಿಮ್ಗೆ ಉಳ್ಳಕ್ಕೆ. ಅವರೆಲ್ಲ ಊಟ ಮಾಡ್ತಾರಂತ್ರಿ, ಅದಕ್ಕೆ ಬದ್ನಿಕಾಯಿ ಅಡುಗೆ ನೀಡಿನವ್ರೀಗ. ಪಲ್ಯ ಎಲ್ಲ ನೋಡ್ರಿ ಈ ಥರ ಫ್ರೈ ಆಯಿತು. ಈಗ ಇದಕ್ಕೆ ಬ್ಯಾಳೆ ಹಾಕ್ಕೋತೀನಿ ರೀ. ಆದ್ರೆ ಉಪ್ಪು ಒಂದು ಸ್ವಲ್ಪ ಬಿಟ್ಟ ನಂತರ ಹಾಕ್ತೀನಿ, ಯಾಕಂದ್ರೆ ನೀರು ಬಿಡೋ ಚಾನ್ಸಸ್ ಇರ್ತದೆ. ಈಗ ನೋಡ್ರಿ ಪಲ್ಯ ಎಲ್ಲ ಉಮ್ಗೈಯದ. ಈಗ ಬ್ಯಾಳೆ ಹಾಕ್ಕೋತೀನಿ ರೀ. ಇದಕ್ಕೆ ಕುದಿಸಿಟ್ಕೊಂಡಿದ್ದು ಬೇಳೆ ಹಾಕ್ತೀನಿ. ನೋಡ್ರಿ ಹಸಿ ಚಟ್ನಿ ಹಾಕಿ ಸಬ್ಸಿ ಪಲ್ಯ ಎಷ್ಟು ಮಸ್ತ್ ಘಮ್ಮ ಬರಾಕತ್ತದ ರೀ. ಗಮ್ ಅಂತ ವಾಸನೆ ಬರಾಕತ್ತದ. ಬೆಳ್ಳುಳ್ಳಿ ಹಾಕಿನಲ್ರಿ, ಬೆಳ್ಳುಳ್ಳಿ ಹಸಿ ಖಾರ ಹಾಕಿನಿ. ಹಾಗಾಗಿ ಮೆಂತಿ ಪಲ್ಯ ಮತ್ತು ಇದು ಮೆಂತಿ ಪಲ್ಯ ಎಲ್ಲ ಸಬ್ಸಿ ಪಲ್ಯ ರೀ. ಸಬ್ಸಿ ಪಲ್ಯ ಬ್ಯಾಳಿ ಮಸ್ತ್ ಟೇಸ್ಟಿ ಬರ್ತದೆ ರೀ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡ್ಬೋದು.